ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಕೆಲವೊಂದು ಟಿಪ್ಸ್ ಜೊತೆಗೆ ಬಂದಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಈ ಪ್ಲಾಸ್ಟಿಕ್ ವಾಟರ್ ಬಾಟಲಿಂದ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಇದರಿಂದ ನಾನು ಒಂದು ರಿಬ್ಬನ್ ಗೊತ್ತಲ್ಲ, ರಿಬ್ಬನ್ನು ಅಥವಾ ಇದರಲ್ಲಿ ನಾವು ಲೇಸು, ಕೆಲವರು ಡೈಲಿ ಲೇಸ್ನ ಯೂಸ್ ಮಾಡ್ತಾರೆ. ಸೊ ಆ ಥರದ ಲೇಸ್ನ ಅಥವಾ ರಿಬ್ಬನ್ನನ್ನು ನಾವು ಹೇಗೆ ನೀಟಾಗಿ ಸುಕ್ಕಾಗದೆ ನೀಟಾಗಿ ಇರೋ ಥರ ನಾವು ಹೇಗೆ ಮಾಡ್ಬೋದು ಅಂದರೆ, ನೋಡಿ, ನಾನು ತೋರಿಸಿದ ಶೇಪ್ನಲ್ಲೇ ಕಟ್ ಮಾಡ್ಕೊಳ್ಬೇಕು. ಹಾಗೆ ವೇಸ್ಟ್ದು ಕ್ಯಾಪ್ ಇರುತ್ತಲ್ಲ, ಅದನ್ನು ಈ ರೀತಿ ಡಬಲ್ ಟೇಪ್ ಹಾಕಿ ಪೇಸ್ಟ್ ಮಾಡಿಕೊಂಡ್ರೆ ನೋಡಿ ಈಸಿಯಾಗಿ ರಿಬ್ಬನ್ದು ರೆಡಿ ಆಯಿತು. ಇದನ್ನು ಲೇಸ್ ಹಾಕಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಹಾಗೆ ಈ ದೀಪದ ಎಣ್ಣೆನ ನಾವು ಹೇಗೆ ಇದನ್ನು ಬಾಟಲ್ನ ಯೂಸ್ ಮಾಡ್ಬೋದು ಅಂದರೆ, ಈಸಿಯಾಗಿ ನೋಡಿ, ಕ್ಯಾಪ್ನ ಹೀಗೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದನ್ನು ನೋಡಿ ಹೀಗೆ ಚಾಕು ಅಥವಾ ಶಾರ್ಪಾಗಿ ಏನೇ ವಸ್ತು ಇದ್ದರೂ ಅದರಿಂದ ನೋಡಿ ಈ ರೀತಿ ಸ್ವಲ್ಪ ಮೇಲೆ ಎತ್ತಿದಾಗ ಅದು ಮೇಲೆ ಹೋಗುತ್ತೆ. ಅದನ್ನು ಎಡ್ಜಲ್ಲಿ ಕಟ್ ಮಾಡಿಬಿಟ್ರೆ ನೋಡಿ ಈಸಿಯಾಗಿ ಎಣ್ಣೆ ನಾವು ಮುಚ್ಚಳ ಬಿಚ್ಚಿ ಅದು ಚೆಲ್ಲಿ ಅದೆಲ್ಲ ಏನೂ ಇರಲ್ಲ, ಈಸಿಯಾಗಿ ಎಣ್ಣೆನ ಹಾಕ್ಬೋದು. ನೀವು ಕೂಡ ಇದನ್ನು ಟ್ರೈ ಮಾಡಿ. ಹಾಗೆ ನೋಡಿ, ಈ ಥರ ಎಲ್ಲ ಗ್ರಾಸರಿ ಪ್ಯಾಕೆಟ್ಸ್ನ ನಾವು ಪರ್ಚೇಸ್ ಮಾಡ್ತೀವಿ. ಇದನ್ನು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋತೀವಿ. ಕೆಲವೊಂದು ಟೈಮ್ ಬಾಕ್ಸಸ್ಗೆ ಹಾಕ್ತೀವಿ, ಬಾಕ್ಸಸ್ಸು ಫಿಲ್ ಆಗಿಬಿಟ್ಟಿರುತ್ತೆ, ಜಾಗ ಇರೋದಿಲ್ಲ. ಆವಾಗ ಒಂದೊಂದು ಪ್ಯಾಕೆಟ್ನಲ್ಲೇ ನಾವು ಇಟ್ಟಿರ್ತೀವಿ. ಅದನ್ನು ಹೇಗೆ ನಾವು ಈಸಿಯಾಗಿ ಅದನ್ನು ಕ್ಲೋಸ್ಡ್ ಆಗಿ ಹೇಗೆ ಇಡ್ಬೋದು ಅಂದರೆ, ನೋಡಿ, ಈ ರೀತಿ ಈ ಶೇಪ್ನಲ್ಲಿ ಬಾಟಲ್ನ ಕಟ್ ಮಾಡಿಕೊಂಡು ವೇಸ್ಟ್ ಬಾಟಲ್ ನಾವು ಇಟ್ಟಿರ್ತೀವಿ, ಅದು ಬಿಸಾಕೋ ಬದಲು ನಾವು ಈ ರೀತಿ ಯೂಸ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಈಸಿಯಾಗಿ, ನೋಡಿದ್ರಲ್ಲ, ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಅದಕ್ಕೆ ನೋಡಿ ಈ ರೀತಿ ಕ್ಯಾಪ್ ಹಾಕಿಬಿಟ್ರೆ ಫುಲ್ಲು ಬಿಗಿಯಾಗಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಅದು ಏನೇ ಮಾಡಿದ್ರೂ ಬಿಚ್ಚೋಗಲ್ಲ, ಚೆಲ್ಲೋಗೋದಿಲ್ಲ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ, ಎಷ್ಟು ಬೇಗ ಇದು ರೆಡಿ ಆಗೋಯಿತು. ನೀವು ಕೂಡ ಟ್ರೈ ಮಾಡಿ. ಹಾಗೆ ಈ ಹ್ಯಾಂಗರಿಂದ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಒಂದು ಕ್ಲಿಪ್ ಆರ್ಗನೈಸರ್ ಆಗಿ ಇದನ್ನು ನಾವು ರೆಡಿ ಮಾಡ್ಕೋಬೋದು. ನೋಡಿ, ಈಗ ಎಷ್ಟೊಂದು ಕ್ಲಿಪ್ಸ್ ಇರುತ್ತೆ, ಅದನ್ನು ಒಂದು ಬಾಕ್ಸಲ್ಲಿ ಹಾಕಿಟ್ಟಿರ್ತೀವಿ. ಅದು ಕೆಲವೊಂದು ಟೈಮಲ್ಲಿ ಅರ್ಜೆಂಟಲ್ಲಿ ಸಿಗೋದಿಲ್ಲ. ಅದಕ್ಕೆ ನೋಡಿ ಈ ರೀತಿ ಡಿಸೈನಾಗಿ ಈಗ ಹಾಕಿಬಿಟ್ಟು ಮಿರರ್ ಪಕ್ಕ ಹಾಕಿಬಿಟ್ರೆ, ಹ್ಯಾಂಗ್ ಮಾಡಿಬಿಟ್ರೆ, ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಡ್ರೆಸ್ಸನ್ನು ನಾವು ಈಸಿಯಾಗಿ ತೊಗೊಂಬಿಡ್ಬೋದು. ಹಾಗೆ ರಬ್ಬರ್ ಬ್ಯಾಂಡ್ಗಳನ್ನೂ ಕೂಡ ನೋಡಿ ಈ ರೀತಿ ಮೆಟಲ್ ಬಳೆ ಇರುತ್ತಲ್ಲ, ಅದನ್ನು ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಅದಕ್ಕೆ ರಬ್ಬರ್ ಬ್ಯಾಂಡ್ಸ್ ಹಾಕಿಬಿಟ್ಟು ನೋಡಿ ಈ ರೀತಿ ಹ್ಯಾಂಗ್ ಮಾಡಿಬಿಟ್ರೆ ಎಷ್ಟು ಚೆನ್ನಾಗಿ, ಎಷ್ಟು ಈಸಿಯಾಗಿ ರೆಡಿ ಆಗೋಯ್ತು. ನಾವು ಈಸಿಯಾಗಿ ಬೆಳಗ್ಗೆ ಹೊತ್ತು ಅರ್ಜೆಂಟಲ್ಲಿ ಇರ್ತೀವಿ, ಆ ಟೈಮ್ನಲ್ಲಿ ಇದು ರೆಡಿ ಆಗೋಗುತ್ತೆ, ಈಸಿಯಾಗಿ ನಮಗೆ ಸಿಕ್ಕತ್ತೆ. ನೋಡಿದ್ರಲ್ಲ, ನೀವು ಕೂಡ ಇದನ್ನು ಟ್ರೈ ಮಾಡಿ. ನೋಡಿದ್ರಲ್ಲ, ಯಾವ್ದು ಬೇಕೋ ಅದು ಆರಾಮಾಗಿ ತೊಗೋಬೋದು, ಮತ್ತು ಅಲ್ಲೇ ವಾಪಸ್ಸು ಇಟ್ಬಿಡ್ಬೋದು. ಎಲ್ಲಂದ್ರಲ್ಲಿ ಇಟ್ಟು ಕಳೆದೋಗೋದು, ಸಿಗೋದಿಲ್ಲ ಅರ್ಜೆಂಟಲ್ಲಿ, ಆ ರೀತಿ ಏನೂ ಇರೋದಿಲ್ಲ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಹಾರ್ಪಿಕ್ ಬಾಟಲ್ ಇದು ಖಾಲಿ ಆಗಿತ್ತು. ಇದರಿಂದ ಏನು ಮಾಡ್ತಾಯಿದ್ದೀನಿ ಅಂದರೆ, ನೋಡಿ, ಈ ಶೇಪ್ನಲ್ಲಿ ಇದನ್ನು ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಹೋಲ್ ಮಾಡ್ತಾಯಿದ್ದೀನಿ, ಇದನ್ನು ಹ್ಯಾಂಗ್ ಮಾಡೋದಕ್ಕೆ. ಇದರಿಂದ ನಾನು ಒಂದು ಟೂತ್ ಪೇಸ್ಟ್ದು ಹ್ಯಾಂಗರ್ನ ನಾನು ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಕೆಳಗಡೆ ಅದು ವಾಟರ್ ಇರುತ್ತಲ್ಲ, ವಾಟರ್ ಸೋರೋದಕ್ಕೆ ಅದು ಹೋಲ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಈ ಖಾಲಿ ಕ್ಯಾಪ್ಸ್ ಇರುತ್ತಲ್ಲ, ಈ ಮುಚ್ಚಳ, ಇದನ್ನು ಈ ರೀತಿ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಕಡೆ ಆ ಕಡೆ ಸೇಮ್ ಅದರ ಆಪೋಸಿಟ್ನಲ್ಲೇ ಇನ್ನೊಂದು ಸೈಡು ಕಟ್ ಮಾಡ್ಕೋಬೇಕು. ನೋಡಿದ್ರಲ್ಲ, ಹೀಗೆ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿಕೊಂಡ್ರೆ ಟೂತ್ ಬ್ರಷನ್ನ ಇದರೊಳಗಡೆ ಇಡ್ಬೋದು, ಈಸಿಯಾಗಿ ಇಡ್ಬೋದು. ಅದು ಏನಿದೆ, ಅದು ಹಾರ್ಪಿಕ್ದು ಬಾಟಲ್ಲು, ಅದರೊಳಗಡೆ ನಾವು ಪೇಸ್ಟು, ಸಿಸರ್ಸು ಆ ಥರದ್ದೆಲ್ಲ ನಾವು ಇಡ್ಬೋದು. ಇಟ್ಬಿಟ್ಟು ಇದರಲ್ಲಿ ನೋಡಿ, ಇದರದ್ದು ಬರೀ 3 ಬ್ರಷ್ ಕೆಪಾಸಿಟಿ ಅಷ್ಟೇ, ಅಷ್ಟು ಮಾತ್ರ. ಇದರೊಳಗಡೆ ಬ್ರಷ್ನ ಈ ಮುಚ್ಚಳದಲ್ಲಿ ಹ್ಯಾಂಗ್ ಮಾಡ್ಬೋದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ, ಎಷ್ಟು ಚೆನ್ನಾಗಿ ರೆಡಿ ಆಗೋಯಿತು ಅಂತ.
ಎಷ್ಟು ಸಿಂಪಲ್ಲಾಗಿ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು. ಝೀರೋ ಕಾಸ್ಟಲ್ಲಿ ಒಂದು ಬ್ಯೂಟಿಫುಲ್ ಆದಂಥ ಹ್ಯಾಂಗರು ರೆಡಿಯಾಗಿದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಥ್ಯಾಂಕ್ ಯು.